ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ. ನಾನು ವಿಲ್ಸನ್. ಇಂದು ಬೀದರ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಪರವಾಗಿ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದ ಬೀದರ್ ಜಿಲ್ಲಾ ಕಾಂಗ್ರೆಸ್ ಸುದ್ದಿಗೋಷ್ಠಿ ನಡೆಸಿತು. ಈ ಸುದ್ದಿಗೋಷ್ಠಿಯಲ್ಲಿ 10 ವರ್ಷಗಳ ಕಾಲ ಕೇಂದ್ರ ಸಚಿವ ಭಗವಂತ್ ಖೂಬಾ ಮಾಡಿದ್ದೇನು ಎನ್ನುವ ಪ್ರಶ್ನೆ. 10 ವರ್ಷಗಳ ಕಾಲ ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರು ತವರು ಜಿಲ್ಲೆಗೆ ನೀಡಿರುವ ಕೊಡುಗೆ ಏನು? ಜನರು ಉತ್ತರ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ನೀಡಬೇಕು ಎಂದು ಸಚಿವ ಈಶ್ವರ್ ಖಂಡ್ರೆ ಅವರು ವಾಗ್ದಾಳಿ ನಡೆಸಿದರು. ಸಿಪೆಟ್ ಕಾಲೇಜ್ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಬೊಮ್ಮಾಯಿ ಅವರನ್ನ ಕರೆದುಕೊಂಡು ಬಂದು ಭೂಮಿ ಪೂಜೆಯನ್ನು ನಡೆಸಿದ್ರು. FM ರೇಡಿಯೋ ಅಂತ ಹೇಳಿದ್ರು. ನಮ್ಮೆಲ್ಲರ ಶ್ರಮದಿಂದ ಬೀದರ್ ಬೆಂಗಳೂರು ವಿಮಾನಯಾನ ನಡೆದಿತ್ತು. ಅದನ್ನು ನೆನೆಗುಂದಿಗೆ ಬಿದ್ದಿದೆ. ಬೀದರ್ ಜಿಲ್ಲೆಗೆ ಕೇಂದ್ರ ಸಚಿವರ ಕೊಡುಗೆ ಏನಿದೆ ಎನ್ನುವ ಮಾತು ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ನೀಡಬೇಕು. ಕೇಂದ್ರ ಸಚಿವರು 10 ವರ್ಷದಲ್ಲಿ ಮಾಡಿರುವ ಸಾಧನೆ ಏನು? ಅವರು ಏನಾದರೂ ಸಾಧನೆ ಮಾಡಿದರೆ ಬರೀ ಸುಳ್ಳು ಹೇಳುವುದು ಬಿಟ್ಟು ಬೇರೇನು ಮಾಡಿಲ್ಲ ಎನ್ನುವ ಮಾತು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದರು. ಸಾಗರ್ ಖಂಡ್ರೆ ಅವರನ್ನು ಶತಾಯಗತಾಯವಾಗಿ ಎಲ್ಲರ ಒಮ್ಮತದಿಂದ ಆರಿಸಿಕೊಂಡು ತರ್ತೀವಿ ಇಲ್ಲ ಎಂದು ಈಶ್ವರ್ ಖಂಡ್ರೆ, ನಮ್ಮ ಅಭ್ಯರ್ಥಿ ಗೆಲುವು ಖಚಿತ ಎನ್ನುವ ಮಾತು ಈಶ್ವರ್ ಖಂಡ್ರೆ ಅವರು ಹೇಳಿದರು. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ. ಚುನಾವಣೆ ನಡೆಯುತ್ತದೆ. ಇವತ್ತು ಬೀದರ್ ಜಿಲ್ಲೆಯ ನಮ್ಮೆಲ್ಲ ಪ್ರಮುಖ ಮುಖಂಡರುಗಳ ಮಾನ್ಯ ರಾಜಶೇಖರ್ ಪಾಟೀಲ್ ಸಾಹೇಬರು, ರಹೀಂ ಖಾನ್ ರವರು, BR ಪಾಟೀಲ್ ಅವರು, KD ಅವರು, ಮರಳಿ ಅವರು, ಜಾಮ್ಶೆಟ್ಟಿ ಅವರು, ಭೀಮರಾವ್ ಪಾಟೀಲ್, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು, ಸುಭಾಷ್ ರಾಠೋಡ್ ಅವರು, ಇಲ್ಲಿರುವಂಥ ಎಲ್ಲ ಶಿಂದೆ ಅವರು, ಎಲ್ಲ ಪ್ರಮುಖ ಮುಖಂಡರುಗಳ ಒಂದು ಸಹಕಾರದಿಂದ, ಬೆಂಬಲದಿಂದ ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆದಂಥ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ. ಮಂತ್ರಿಗಳಾದಂತಹ ಸಿದ್ದರಾಮಯ್ಯಜಿ ಅವರು, ಶ್ರೀ DK ಶಿವಕುಮಾರ್ ಅವರ ಒಂದು ಆಶೀರ್ವಾದದಿಂದ ಇವತ್ತು ಯುವಕ ಮುಖಂಡರಾದಂತಹ ಸಾಗರ್ ಖಂಡ್ರೆ ಅವರಿಗೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದೆ. ನಾನು ನನ್ನ ಪರವಾಗಿ, ಪಕ್ಷದ ಪರವಾಗಿ ವರಿಷ್ಠರಿಗೂ ಮತ್ತು ಸ್ಥಳೀಯ ಎಲ್ಲ ನಾಯಕರಿಗೂ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆದ್ಮೇಲೆ ಇವತ್ತು ಸಾಗರ್ ಖಂಡ್ರೆ ಒಬ್ಬ ಯುವಕನಾಗಿ, ಒಂದು ಕಾನೂನು ಪದವೀಧರನಾಗಿ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಇಲ್ಲಿಗೆ ಬಂದು, ನನಗೂ ಕೋವಿಡ್ ತಗುಲಿದಂಥ ಸಮಯದಲ್ಲಿ ಇವತ್ತು ಬೀದರ್ ಜಿಲ್ಲೆಯಾದ್ಯಂತ ಏನು ಕಾರ್ಮಿಕರು, ಕೃಷಿಕರು, ಅತ್ಯಂತ ಬಡವರು, ಬಹಳ ಕಷ್ಟದಲ್ಲಿದ್ದರು. ಅವರ ಕಷ್ಟಕ್ಕೆ ಸ್ಪಂದನೆ ಮಾಡಿ ಇವತ್ತು ಯಾರು ಆಸ್ಪತ್ರೆಗೆ ಸೇರ್ಪಡೆ ಆಗಿದ್ದಂಥವರ ದುಸ್ಥಿತಿ ಇತ್ತು, ಯಾರು ನೋಡದೇ ಇರುವಂಥ ಸಂದರ್ಭದಲ್ಲಿ ಇವತ್ತು ರೆಮ್ಡೆಸಿವಿರ್ ಇಂಜೆಕ್ಷನ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಆದಷ್ಟು ಮಟ್ಟಿಗೆ ಅಳಿಲು ಸೇವೆಯನ್ನು ಮಾಡಿದ್ದಾರೆ. ತದನಂತರ ವಿದ್ಯಾರ್ಥಿ ಕಾಂಗ್ರೆಸ್ನ ಪದಾಧಿಕಾರಿಯಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ಇವತ್ತು ಬೀದರ್ ಜಿಲ್ಲೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ, ಈ ಜಿಲ್ಲೆಯ ಒಂದು ಧ್ವನಿಯಾಗಿ ಇವತ್ತು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಸಂಕಲ್ಪದಿಂದ ಇವತ್ತು ಚುನಾವಣಾ ಕಣದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀರಿ, ಭಾರತೀಯ ಜನತಾ ಪಕ್ಷದ ಏನು ಹಾಲಿ ಸಂಸದರಿದ್ದಾರೆ, ಕೇಂದ್ರದ ಮಂತ್ರಿಗಳು ಇದ್ದಾರೆ. ಇವತ್ತು ಜಿಲ್ಲೆಯ ಜನ ಅವರಿಂದ ಉತ್ತರ ಬಯಸ್ತಾ ಇದ್ದಾರೆ. 10 ವರ್ಷದಿಂದ ಅವರು ಇವತ್ತು ಸಂಸದರಾಗಿ, ಕೇಂದ್ರ ಸಚಿವರಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಈ 10 ವರ್ಷದಲ್ಲಿ ಅವರ ಸಾಧನೆ ಏನಿದೆ? ಬರೀ ಸುಳ್ಳು ಹೇಳುವಂಥದ್ದು. ಇವತ್ತು ನೋಡಿ, ಅವರು ಸಿಪೆಟ್ ಬಗ್ಗೆ ಮಾತನಾಡಿದರು. ಸಿಪೆಟ್ ಬರಲಿಲ್ಲ, FM ಉಳಿಯಲಿಲ್ಲ,
ಇವತ್ತು ವಿಮಾನ ಅಂತೂ ಹೊರಟೇ ಹೋಯಿತು. ನೀವು ನೋಡ್ತಾ ಇದ್ದೀವಿ ಈ ಬೀದರ್ ಜಿಲ್ಲೆಯ ಜನ ಅವರ ಒಂದು ದುರಹಂಕಾರ, ಅವ್ರಿಗೇನೊಂದು ದರ್ಪ ಬಂದಿದೆ, ಅಧಿಕಾರದ ದರ್ಪ, ಯಾರ ಜೊತೆಲೂ ಅವ್ರ ನಡವಳಿಕೆ ಇವತ್ತು ಚೆನ್ನಾಗಿಲ್ಲ. ಹೀಗಾಗಿ ಬೇಸತ್ತಿದ್ದಾರೆ. ಅವ್ರ 10 ವರ್ಷದ ಅವರ ಏನು ಆಡಳಿತ ಇದೆ ಅದಕ್ಕೆ ಕೊನೆ ಹಾಡಬೇಕು ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ. ಇವತ್ತು ಬರೀ ಸಾರ್ವಜನಿಕರು ಅಷ್ಟೇ ಅಲ್ಲ, ಇವತ್ತು ಸ್ವಪಕ್ಷೀಯರು ಸಹಿತ ಇವರಿಗೆ ತಿರಸ್ಕಾರ ಮಾಡಿದಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಿ. ಕೊಟ್ಟ ಒಂದೇ ಒಂದು ಭರವಸೆಯನ್ನು ಈಡೇರಿಸಿಲ್ಲ. ಕಾಂಗ್ರೆಸ್ ಪಕ್ಷದ ನಮ್ಮ ಸರ್ಕಾರ ಇದ್ದಾಗ ನಾನೇ ಉಸ್ತುವಾರಿ ಮಂತ್ರಿ ಇದ್ದೆ, ನಾನು ರಾಜಶೇಖರ್ ಪಾಟೀಲ್ ರಹೀಂ ಖಾನ್ ಅವರೆಲ್ಲ ಪ್ರಯತ್ನ ಮಾಡಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ಎಲ್ಲಾ ರೀತಿಯ ಸಹಕಾರವನ್ನು ಕೊಟ್ಟ ನಂತರ ಇಲ್ಲಿ ನಾಗರಿಕ ವಿಮಾನಯಾನ ಸೇವೆ ಪ್ರಾರಂಭ ಆಯಿತು. ಪ್ರಾರಂಭ ಆದ್ಮೇಲೆ ಇವತ್ತು ನೋಡಿ ಅದನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಕೇಂದ್ರದಲ್ಲಿ ಮಂತ್ರಿಯಾಗಿ ಹೋಗಿ ಇವತ್ತು ವಿಮಾನಯಾನ ಮುಂದುವರಿಬೇಕು ಅನ್ನೋಂಥದ್ದು ಆಗಿತ್ತಲ್ಲ, ಏನ್ ಮಾಡಿದ್ರು? ಇವತ್ತೇನು ಸಿಪೆಟ್ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಇವತ್ತು ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಕೆಮಿಕಲ್ ಇಂಜಿನಿಯರಿಂಗ್ ಒಂದು ಕೋರ್ಸ್, ಇದೊಂದು ಇಂಜಿನಿಯರಿಂಗ್ ಕೋರ್ಸ್. ಇವತ್ತಿವರು ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಬೊಮ್ಮಾಯಿ ಅವರಿಗೆ ಇಲ್ಲಿಗೆ ಕರ್ಕೊಂಡು ಬಂದು ಇದೇ ಔರಾದ್ ತಾಲೂಕಿನ ಬಲ್ಲೂರು ಗ್ರಾಮ ಇರ್ಬೋದು, ಬಲ್ಲೂರು ಗ್ರಾಮದಲ್ಲಿ 90 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಸಿಪೆಟ್ ಪ್ರಾರಂಭ ಮಾಡ್ತೀವಿ, ಈ ಭಾಗದ ಯುವಕರಿಗೆ ಮುಂದೆ ಉದ್ಯೋಗ ಸಿಗುತ್ತೆ ಅಂತೇಳಿ ಹೇಳಿ ಇವತ್ತು ಭರವಸೆಯನ್ನು ಕೊಟ್ಟು ಅದಕ್ಕೆ ಶಂಕುಸ್ಥಾಪನೆಯನ್ನು ಹಾಕಿದ್ರು. ಆದರೆ ಸತ್ಯ ಏನಿದೆ, ಇವತ್ತು ಇವರಿಗೆ ಹೋಗಿ ಕೇಂದ್ರದ ಆರ್ಥಿಕ ಏನು ನಮ್ಮ ಹಣಕಾಸು ಸಚಿವರಿದ್ದಾರೆ ಅವ್ರ ಕಡೆಯಿಂದ ಸಿಪೆಟ್ಗೆ ಏನು ಸಿಬ್ಬಂದಿಗಳು ಬೇಕಾಗಿತ್ತು ಆ ಸಿಬ್ಬಂದಿಗಳ ಅನುಮೋದನೆ ಆಗದೆ, ಅದಕ್ಕೆ ಮಂಜೂರಾತಿ ಆಗದೆ ಆ ಸಿಪೆಟ್ ಪ್ರಾರಂಭ ಆಗಲಿಲ್ಲ. ಯಾಕೆ ಆಗಲಿಲ್ಲಪ್ಪ? ಇವತ್ತು ನೀವು ಗೊಬ್ಬರ ಮಂತ್ರಿಗಳೆಲ್ಲ ಏನ್ ಮಾಡಿದ್ರಿ? ಯಾಕೆ ಸುಳ್ಳು ಹೇಳಿದ್ರಿ? ಇವತ್ತು ನಾವು FM ರೇಡಿಯೋ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರು. ಜನವರಿಯಲ್ಲಿ 2 ವಾರ ಕೆಳಗಡೆ ಸನ್ಮಾನ್ಯ ಮೋದಿಜಿಯವರ ಕಡೆಯಿಂದ 2 ವಾರದಲ್ಲಿ FM ರೇಡಿಯೋ ಉಳಿತದೆ. FM ರೇಡಿಯೋ ಬಂತ? 2 ವಾರ ಆಯ್ತಲ್ಲ. ಈಗ ಪೂರ್ವದಲ್ಲಿ ಒಂದಾದ್ರೂ ಭರವಸೆ ಈಡೇರಿಸಿದ್ದೀರಾ? ಬರೀ ಸುಳ್ಳೇ ಇವರ ಮನೆ ದೇವರು ಜನರಿಗೆ. ನೋಡಿ ಇವತ್ತು ಯಾವ ರೀತಿಯಲ್ಲಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಇವತ್ತಲ್ಲೇ ಪದೇ ಪದೇ ಮನ ರಾಜಶೇಖರ್ ಪಾಟೀಲ್ ಅವರು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ಇವು ಸಂಪೂರ್ಣವಾಗಿ ಈ ಕಾರ್ಖಾನೆ ನಾಶ ಆಗ್ಲಿಕ್ಕೆ ಯಾರ ಕಾರಣ? ಇವತ್ತು ಹಿಂದಿನ ಚುನಾವಣೆಯಲ್ಲಿ ಬಂದ್ರು, ಹಿಂದಿನ ಅತ್ಯಂತ ಗೃಹ ಮಂತ್ರಿಗಳ ಕಡೆಯಿಂದ ಹೇಳಿಕೆ ಕೊಡಿಸಿದ್ರು, ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದರೆ ನಾವು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪುನಶ್ಚೇತನೆ ಮಾಡ್ತೀವಿ ಅಂತ ಹೇಳಿ ಅಮಿತ್ ಶಾ ಅವರೇ ಹೇಳಿ ಹೋಗಿದ್ರು. ಇಲ್ಲೇ ದಾಖಲೆ ಇದೆ, ಮಾಧ್ಯಮದ ಜೊತೆಯಲ್ಲಿ ದಾಖಲೆ ಇದೆ. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಗೆ ಇವತ್ತು ಪುನಶ್ಚೇತನ ಮಾಡುವಂತದ್ದು ಅತ್ತೇ ಹೋಯಿತು. ಸ್ವಪಕ್ಷೀಯರು ಬಿಜೆಪಿಯವರೇ ಆಡಳಿತ ಇತ್ತು, ದುರಾಡಳಿತ ನಡೀತಾ ಇತ್ತು. ಆ ಬಿಜೆಪಿಯವರ ಆಡಳಿತದಲ್ಲೇ ಹಣ ಕೊಡಿಸಬಾರ್ದು ಅಂತ ಹೇಳಿ ಇವತ್ತು ಅವರ ವಿರೋಧ ಇದ್ದಾರೆ ವೈಯಕ್ತಿಕವಾಗಿ ಅನ್ನುವಂಥ ರೀತಿಯಲ್ಲಿ ಷಡ್ಯಂತ್ರ ಮಾಡಿ ಆ ಕಾರ್ಖಾನೆ ನಾಶ ಮಾಡುವಂಥದ್ರಲ್ಲಿ ಇವತ್ತು ಭಗವಂತ ಖೂಬಾರ ನೇರವಾದಂಥ ಒಂದು ಅವರೇ ಕಾರಣ ಅಂತ ಹೇಳಿ ಹೇಳಿಕೆಯನ್ನು ಬಯಸ್ತಾರೆ. ಇವತ್ತು ಅವರಿಗೆ ಸ್ವಪಕ್ಷೀಯರಿಂದಲೇ ವಿರೋಧ ನೋಡಿ ಯಾವ ರೀತಿಯಲ್ಲಿ ನಡೀತಾ ಇದೆ. ಅವ್ರದೇ ಒಬ್ಬ ಶಾಸಕರು ಬಹಿರಂಗವಾದಂತ ಒಂದು ಸಭೆಯಲ್ಲಿ ಕಾಲಿಗೆ ಬಿದ್ದು ಈ ಖೂಬಾರ್ ಅವರು ನನಗೆ ಮರ್ಡರ್ ಮಾಡಿಸ್ತಾರೆ, ನನಗೆ ಕೊಲೆ ಮಾಡಿ ಇವತ್ತು ಉಪಚುನಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಿರಂಗವಾಗಿ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾರೆ. ಇದಕ್ಕೆ ಏನಾದರೂ ಸ್ಪಷ್ಟನೆ ಕೊಟ್ಟ? ಯಾರಿದ್ದಾರೆ ನಿಮ್ಮ ಜೊತೆಯಲ್ಲಿ? ನೋಡಿ ಆಡಳಿತ ವೈಖರಿ ಆಗಿದೆ ಯಾವ ರೀತಿಯಲ್ಲಿ. ಇವತ್ತು ಬೀದರ್ ಜಿಲ್ಲೆಗೆ ಏನು ಬಂದಂತ ಮನೆಗಳಿತ್ತು ನೋಡಿ, ಇವ್ರ ಮೇಲೆ ಹೇಳ್ತಾರೆ 2022 ಒಳಗಾಗಿ ಯಾರಿಗೆ ಸೂರಿಲ್ಲ ಪ್ರತಿಯೊಬ್ಬರಿಗೆ ನಾವು ಸೂರನ್ನು ಕಟ್ಟು ಕೊಡ್ತೇವೆ, ಆ ಮನೆಗೆ ನಲ್ಲಿ ಕೊಡ್ತೇವೆ, ವಿದ್ಯುತ್ ಕೊಡ್ತೇವೆ. ಘೋಷಣೆ ಆಯ್ತಪ್ಪ 2022 ಒಳಗಾಗಿ. 2024ರಲ್ಲಿ ಇದ್ದೀವಿ. ಕೇಂದ್ರದಿಂದ ಬೀದರ್ ಜಿಲ್ಲೆಗೆ ಎಷ್ಟು ಮನೆ ಮಂಜೂರಾತಿ ಮಾಡಿಸಿದ್ದಾರೆ? ಉತ್ತರ ಕೊಡ್ಲಿ, ಅವರು ಲೆಕ್ಕ ಕೊಡ್ಬೇಕಲ್ಲ. ಈಗ
ನಾನು ಮಂತ್ರಿ ಆಗಿದ್ದಾಗ 20-25 ಸಾವಿರ ಮನೆ ಮಂಜೂರಾತಿ ಮಾಡಿಸಿದ್ರೆ ಹೊಟ್ಟೆ ಕಿಚ್ಚಿನಿಂದ ಬಾಲ್ಕನಿ 8,000 ಮನೆಗಳಿಗೆ ಬಡವರಿಗೆ ಇವತ್ತು ಆ ಮನೆಗಳ ಕಂತನ್ನು ಅವರು ತಡೆ ಹಿಡಿದು ಬಡವರ ಶಾಪ ಈಗ ನಾನು ಕ್ಲಿಯರ್ ಮಾಡಿಸಿದ್ರೆ 4 ವರ್ಷ ಆಯ್ತಲ್ಲ, 4 ವರ್ಷ ಕಟ್ಕೊಂಡಿದ್ದ ನಂತರ ಅವ್ರಿಗೆ ಬಡ್ಡಿಯಲ್ಲೇ ಅನೇಕ ಜನ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಪರಿಸ್ಥಿತಿ ಆಯ್ತು. ಇವ್ರಿಗೆ ಶಾಪ ಹಾಕಿ ಕಣ್ಣೀರು ಹಾಕಿ ಈಗ ನಾನು ಮೊನ್ನೆ ನಮ್ಮ ಸರ್ಕಾರ ಬಂದ ಮೇಲೆ ಜಮೀರ್ ಜೊತೆ ಒಂದು ವಿಶೇಷವಾದಂತಹ ಸಭೆ ಮಾಡಿಸಿ ಅವೆಲ್ಲವನ್ನು ಫಂಡ್ ಬ್ಲಾಕ್ ಆಗಿದ್ದು ಆ 8 ಸಾವಿರಾರು ಮನೆಗಳನ್ನು ತೆರವುಗೊಳಿಸಿ ಈಗ ಹಣ ಅವರಿಗೆ ಬರ್ತಾ ಇದೆ. ಇವ್ರು ಎಷ್ಟೇ ಷಡ್ಯಂತ್ರ ಮಾಡಿದ್ರು ಬಡವರಿಗೆ ಕೆಲಸ ಮಾಡುವಂತ ನಾವು ಮುಂದುವರಿಸ್ತೀವಿ. ಇವತ್ತು ಬಿಜೆಪಿಯ ದುರಾಡಳಿತದಿಂದ ಏನ್ ಬೆಲೆ ಏರಿಕೆ ಆಗಿದೆ, ಪೆಟ್ರೋಲ್, ಡೀಸೆಲ್, ಅಡಿಗೆ ಅನಿಲ್ ಸಿಲಿಂಡರ್ ನೀವು ನೋಡ್ತಾ ಇದ್ದೀರಿ. ಇವತ್ತು ಅರಾಜಕತೆ, ಪ್ರಜಾಪ್ರಭುತ್ವ, ಸಂವಿಧಾನ ಅಪಾಯದಲ್ಲಿದೆ. ಯಾವ ರೀತಿಯಲ್ಲಿ ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ, ಇಡಿ ಸಿಬಿಐ ದುರುಪಯೋಗ ಮಾಡಿಕೊಳ್ಳುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇದರಿಂದೆಲ್ಲ ಇವತ್ತು ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣ ನಡೀತಾ ಇದೆ, ಇದೆಲ್ಲ ಜನ ಗಮನಿಸ್ತಾ ಇದ್ದಾರೆ. ಈ ರಾಜ್ಯದ ಜನ, ರಾಷ್ಟ್ರದ ಜನ ಇವತ್ತು ಬಹಳ ಬುದ್ಧಿವಂತರಿದ್ದಾರೆ. ಹೀಗಾಗಿ ಇವತ್ತು ನಮ್ಮ ಸರ್ಕಾರ ಏನು 10 ತಿಂಗಳ ಕೆಳಗಡೆ ವಿಧಾನಸಭೆ ಚುನಾವಣೆ ನಡೀತು, ಜನರ ಆಶೀರ್ವಾದದಿಂದ ಇವತ್ತು ಸರ್ಕಾರ ರಚನೆ ಆಗಿದೆ. ಮಾನ್ಯ ಮುಖ್ಯಮಂತ್ರಿಯವರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ನಾವೆಲ್ಲರೂ ಸೇರಿ ಏನು ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ. ಎಲ್ಲಾ ಭರವಸೆಗಳನ್ನು ಈಡೇರಿಸಿದ್ದೇವೆ. 5 ಗ್ಯಾರಂಟಿಗಳಿಂದ ಜನ ಸಂತೃಪ್ತರಾಗಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಗೃಹಭಾಗ್ಯ ಯೋಜನೆ ಇರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಇವತ್ತು ಯುವ ನಿಧಿ ಕಾರ್ಯಕ್ರಮ ಇರ್ಬೋದು, ಯುವಕರಿಗಾಗಿ ಮಾಡಿದಂಥದ್ದು. ಹೀಗಾಗಿ ಉದ್ಯೋಗ ಸೃಷ್ಟಿ ಮಾಡಬೇಕು, ಇವತ್ತು ಪಾರದರ್ಶಕವಾದ ಆಡಳಿತ ಕೊಡಬೇಕು. ಕಲ್ಯಾಣ ಕರ್ನಾಟಕಕ್ಕೆ 371J ತಂದಂಥದ್ದು ನಾವು, ಅದನ್ನು ಬಿಜೆಪಿ ಸರ್ಕಾರ ಯಾವತ್ತಿಗೂ ಅನುಷ್ಠಾನ ಮಾಡಲಿಲ್ಲ. ಅದನ್ನು ಅನುಷ್ಠಾನ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು 3,000 ಕೋಟಿ ರೂಪಾಯಿ ಅನುದಾನ ಈ ವರ್ಷ ಕೊಟ್ಟಿದ್ದೇವೆ. ಹೋದ ವರ್ಷ, ಈ ವರ್ಷ 5,000 ಕೋಟಿ ರೂಪಾಯಿ ಅನುದಾನ ನಾವು ಇವತ್ತು ಆಯುರ್ವೇದದಲ್ಲಿ ಮೀಸಲಿಕ್ಕಿದ್ದೇವೆ. ಬೀದರ್ ಜಿಲ್ಲೆಗೆ ಹೋದ ವರ್ಷ 400 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಇವತ್ತು ಈಗಾಗಲೇ ಇವತ್ತು ಆಯುರ್ವೇದದಲ್ಲಿ ಘೋಷಣೆ ಆಗಿದೆ. ಹೊಸ ಡಿಸ್ಟ್ರಿಕ್ಟ್ ಕಾಂಪ್ಲೆಕ್ಸ್ ಏನಿದೆ, ಇವತ್ತು ಜಿಲ್ಲಾಧಿಕಾರಿಗಳ ಸಂಕೀರ್ಣ ನಾವು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೇವೆ. ಸ್ಟೇಡಿಯಂ ಮಾಡುವಂಥದ್ದು, ಬಾಲ್ಕನಿ ಇರ್ಬೋದು, ಆಸ್ಪತ್ರೆ ಮಾಡುವಂಥದ್ದು, ಬ್ರಿಮ್ಸ್ ಆಸ್ಪತ್ರೆ ಮೇಲ್ದರ್ಜೆಗೇರಿಸುವಂಥದ್ದು, ತಾಯಿ ಮಗು ಆಸ್ಪತ್ರೆ ಮೇಲ್ದರ್ಜೆಗೇರಿಸುವಂಥದ್ದು, ಶಿಕ್ಷಣಕ್ಕೆ 25% 100 ಕೋಟಿ ಕೊಟ್ಟಿದ್ದಾರೆ. ಮುಂದಿನ ವರ್ಷ ಶಿಕ್ಷಣಕ್ಕೆ 175 ಕೋಟಿ ರೂಪಾಯಿ ಕೊಡ್ತೇವೆ. ನೀರಾವರಿ ಯೋಜನೆಗಳು ಪೂರ್ತಿ ಮಾಡ್ತೇವೆ. ಜನಪರ, ಜೀವಪರ ಕಳಕಳಿ ಇಟ್ಟುಕೊಂಡು ಏನು ಇವತ್ತು ಲೋಕ ಕಲ್ಯಾಣದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅವೆಲ್ಲವನ್ನು ಮಾಡ್ತೇವೆ. ಬೀದರ್ ಮತಕ್ಷೇತ್ರ, ಲೋಕಸಭಾ ಕ್ಷೇತ್ರವನ್ನು ಸೇರಿಸಿಕೊಂಡು ಕರ್ನಾಟಕ ರಾಜ್ಯದಲ್ಲಿ 20 ರಿಂದ 25 ಲೋಕಸಭೆ ಸ್ಥಾನಗಳನ್ನು ಗೆಲ್ತೀವಿ. ಇವತ್ತಿದು ಮಾನ್ಯ ಭಗವಂತ ಖೂಬಾರ್ ಅವರ ಕೊನೆ ಚುನಾವಣೆ ಅಂತ ಹೇಳಬಹುದು. ಜನ ಅವರಿಗೆ ತಿರಸ್ಕಾರ ಮಾಡಿದ್ದಾರೆ. ಇವತ್ತು ಗೊಬ್ಬರ ಕೊಡಿ ಅಂತ ಹೇಳಿದ್ರೆ ಆತನಿಗೆ ಬೈದು ಸಸ್ಪೆಂಡ್ ಮಾಡಿಸಿ ಇವತ್ತು ಏನೊಂದು ಸಂದೇಶ ಕೊಡ್ತಾ ಇದ್ದೀರಪ್ಪ ನಿಮ್ಮ ಇಲಾಖೆಯಲ್ಲ? ಏನ್ ಸಾರ್ವಜನಿಕ ಉದ್ದಿಮೆ ಏನಾದ್ರೂ ಬೀದರ್ನಲ್ಲಿ ಪ್ರಾರಂಭ ಮಾಡಿದ್ದೀರಾ? ಇವತ್ತು ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ? ಯಾವ ಜಿಲ್ಲೆಯಲ್ಲಿ ಏನ್ ಕೊಡುಗೆ ಇದೆ ನಿಮ್ದು? ಜನರ ಕಷ್ಟಕ್ಕೆ ಸ್ಪಂದನೆ ಮಾಡಿದ್ದೀರಾ? ಕೋವಿಡ್ ಸಮಯದಲ್ಲಿ ನಾನು ಮೌನಾಚರಣೆ ಮಾಡ್ತೀನಿ, ಸರ್ಕಾರ ಎಲ್ಲವನ್ನೂ ಕೊಟ್ಟಿದೆ. ಸಾವಿರಾರು ಜನ ಆಕ್ಸಿಜನ್ ಕೊರತೆಯಿಂದ ಮೃತಪಟ್ಟು, ಒಂದೇ ದಿನ 52 ಜನ ಮೃತಪಟ್ಟು. ನಾವೆಲ್ಲ ಆಸ್ಪತ್ರೆಯಲ್ಲಿ ಇದ್ರು ರಾತ್ರಿ ಹಗಲ ನಿದ್ರೆ ಮಾಡಿದ್ರೆ ಇವತ್ತು ನಾವು ಆಕ್ಸಿಜನ್ ವಿತರಣೆ ಮಾಡುವಂಥದ್ದು, ರೆಮ್ಡೆಸಿವಿರ್ ಇಂಜೆಕ್ಷನ್ ಮಂಜೂರಿ ಮಾಡುವಂಥದ್ದು ಕಳಕಳಿ ಇಟ್ಕೊಂಡು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಮನುಷ್ಯನ ಮೌನಾಚರಣೆ. ಇಂಥವ್ರು ಇವತ್ತು ಸಂಸದರಾಗಬೇಕಾ? ಜನ ಆಲೋಚನೆ ಮಾಡಬೇಕು. ಅದಕ್ಕೆ ಇವತ್ತು ಜಿಲ್ಲೆ ಜನರ ಒಂದು ಏನು ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನನಗಿರು. ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಾಗಿ ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಪ್ರಚಾರಕ್ಕೆ, ಯಾಕೆಂದರೆ 2ನೇ ಹಂತದಲ್ಲಿ ನಮ್ಮ ಚುನಾವಣೆ ಇದೆ, ಈ ಪ್ರಚಾರಕ್ಕೆ ನಾನು ಈಗಾಗಲೇ ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, ಮತ್ತು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ, ಮತ್ತು ರಾಹುಲ್ ಗಾಂಧಿ ಅವರಿಗೆ, ಮತ್ತು ಸುರ್ಜೇವಾಲಾ ಅವರಿಗೆ, ಮತ್ತು ರಾಜ್ಯ ಮಟ್ಟದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಇತರ ಹಿರಿಯ ಮುಖಂಡರುಗಳಿಗೆ ಆಹ್ವಾನ ಮಾಡಿದ್ದಾರೆ.
ನಾವೆಲ್ಲರೂ ಸೇರಿ ಅವರ ವೇಳಾಪಟ್ಟಿಯನ್ನು ಮಾಡ್ತೇವೆ. ಮಾಡಿ ಇವತ್ತು ಚುನಾವಣಾ ಪ್ರಚಾರ ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಲೋಕಸಭಾ ಕ್ಷೇತ್ರದ ಜನರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಜನಪರ ಆಡಳಿತ ಕೊಡಲಿಕ್ಕೆ, ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ 4 ವರ್ಷ ಇನ್ನೂ ನಮ್ಮ ಆಡಳಿತ ಇದೆ, ನಮ್ಮದೇ ಸರ್ಕಾರ ಇದೆ. ಹೀಗಾಗಿ ನಮ್ಮ ಸಂಸದರಿದ್ದರೆ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ಬೀದರ್ ಜಿಲ್ಲೆಯ ಮಹಾಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ನಿಮ್ಮೆಲ್ಲರಿಗೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.